BJP ಮ್ಯಾನಿಫೆಸ್ಟೋ ಅದು ಕೂಡ ಮೋದಿ ಕಿ ಗ್ಯಾರಂಟಿ ಅಂತ ಆ ಹೆಸರ ಮೇಲೆ ಅವರು ಮ್ಯಾನಿಫೆಸ್ಟೋ ಮಾಡಿದ್ದಾರೆ. ಅದು ಮ್ಯಾನಿಫೆಸ್ಟೋ ಅಂತಲೇ ಹೇಳೋಕ್ಕಾಗಲ್ಲ, ಇನ್ನು ಅದು ಮೋದಿ ಫೆಸ್ಟೋ ಅಂತಲೇ ಹೇಳಬೇಕು, ಹೆಸರೇ ಬದಲಾವಣೆಸ್ಕೊಳ್ಬೇಕು, ಮ್ಯಾನಿಫೆಸ್ಟೋ ಅಂತ ಹೇಳೋಕ್ಕಾಗಲ್ಲ. ಮತ್ತು BJP ಇವತ್ತು ಮೋದಿ ಪಕ್ಷ ಆಗಿದೆ ಹೊರತು BJP ಅಂತ ಎಲ್ಲೂ ಕೂಡ ನಮಗೆ ಅನ್ನಿಸ್ತಾನೇ ಇಲ್ಲ. ಇದು ಒಂದು ರೀತಿ ವ್ಯಕ್ತಿ ಪೂಜೆಯ ಒಂದು ಪರಾಕಾಷ್ಠೆ ಅಂತ ಹೇಳ್ಬೋದು. ಆ ಮಿತಿ ಮುಟ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ಅವ್ರ ಕಾರ್ಯಕರ್ತರು ಇರ್ಬೋದು, ಅವ್ರ ಲೀಡರ್ಗಳಿರ್ಬೋದು, ಯಾರೇ ಇರ್ಬೋದು, ನಿಮ್ಗೆ ಯಾಕೆ ವೋಟ್ ಹಾಕಬೇಕು ಅಂತ ಹೇಳಿದ್ರೆ ಮೋದಿನ ಪ್ರೈಮ್ ಮಿನಿಸ್ಟರ್ ಮಾಡಿ ಅಂತ ಅಷ್ಟೇ. BJP ಸರ್ಕಾರ ತೊಗೊಂಬನ್ನಿ, BJP ಪಕ್ಷ ಈ ಥರ ಇದೆ, BJP ಪಕ್ಷದ ಬಗ್ಗೆ ಇತಿಹಾಸದ ಬಗ್ಗೆ ಮಾತಾಡೋದು ಏನೂ ಇಲ್ಲ. ನಮಗೆ ವೋಟ್ ಯಾಕೆ ಹಾಕಬೇಕು, ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಷ್ಟೇ. ಅದು ಒಂದೇ ಒಂದು ಅಜೆಂಡಾ ಇರುವಂಥದ್ದು. ಎಲ್ಲಿವರೆಗೂ ಅಜೆಂಡಾ ಇವತ್ತು ಬೇರೆ ಬಿಟ್ಟಿದೆ ಅಂತ ಹೇಳಿದ್ರೆ ಮೋದಿಯವರು ಕೂಡ ಮೋದಿಯವ್ರ ಬಗ್ಗೆನೇ ಮಾತಾಡ್ತಾರೆ. ಮೋದಿಯವರು ಲೆಕ್ಕ ಹಾಕ್ತಾಯಿದ್ದು ಬಹುಶಃ ಎಷ್ಟು ಬಾರಿ ಅದರಲ್ಲಿ ಅವರು ಅದನ್ನು ಲೆಕ್ಕ ಹಾಕಬೇಕು, ಎಷ್ಟು ಬಾರಿ ಮೋದಿಯವರು ಮೋದಿ ಅಂತ ಹೇಳ್ಕೊಂಡ್ರು ಅಂತ ಅವ್ರ ಭಾಷಣದಲ್ಲಿ. ಸೊ ಒಂದು ರೀತಿ ಇದು ಆತ್ಮರತಿಯ ಅತಿರೇಕದ ಭ್ರಮೆಯಲ್ಲಿ ಮೋದಿಯವರೇ ಈಗ ಮುಳುಗಿದ್ದಾರೆ. ಅವರೇ ಮೋದಿಗೆ ಗ್ಯಾರಂಟಿ ಅಂತ ಅವರೇ ಹೇಳ್ತಾರೆ, ಮೋದಿನ ಪ್ರೈಮ್ ಮಿನಿಸ್ಟರ್ ಮಾಡಿ ಅಂತ ಅವರೇ ಹೇಳ್ತಾರೆ. ಮೋದಿಯವರ ನೀವು ಎಲ್ಲ ಮನೆಗೆ ಹೋಗಿ ಮೋದಿಜಿಯವರಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ಇವರೇ ಹೇಳ್ಕೊಳ್ತಾರೆ. ಇವರೇ ಮೋದಿಗೆ ಮೋದಿ ಜಿ ಅಂತ ಇವರೇ ಹೇಳ್ಕೊಂಡಿದ್ದಾರೆ. ಜಿ ಪದನ್ನು ಕೂಡ ಇವರೇ ಉಪಯೋಗಿಸ್ಕೊಂಡಿದ್ದಾರೆ ಅವ್ರ ಹೆಸರಿಗೆ. ಸೊ ಎಷ್ಟರ ಮಟ್ಟಿಗೆ ಅವರು ಇವತ್ತು ತಮ್ಮ ಒಂದು ರೀತಿ ಅವರ ಏನು ಹಿಂದೆ ಈ ಫ್ಯಾಸಿಸ್ಟ್ ಪಾರ್ಟಿಗಳಿರ್ತದಲ್ಲ, ಹೇಲ್ ಹಿಟ್ಲರ್ ಅಂತ, ಆ ಥರ ಈಗ ಜೈ ಮೋದಿ ಆ ಒಂದು ಇವರೇನೋ ಒಂಥರ ಅವತಾರ ಪುರುಷ, ಯಾವುದೂ ತಪ್ಪು ಮಾಡೋದಿಲ್ಲ, ದೇವರ ಸಮಾನ, ಈ ರೀತಿಯಾದಂಥ ಒಂದು ಕಡೆ ಜನರಲ್ಲೂ ಕೂಡ ಆ ಒಂದು ಭ್ರಮೆಯನ್ನು ಸೃಷ್ಟಿ ಮಾಡೋದ್ರಲ್ಲಿ ಹೊರಟಿದ್ದಾರೆ. ಸ್ವಂತ ಅವರು ಕೂಡ ಅದಕ್ಕೆ ಅದು ಒಳಗಾಗಿದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕಂದರೆ ಅವರು ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಇವತ್ತು ನೋಡಿದ್ರೆ ಅವರು ಕೂಡ ಆ ಒಂದು ಭ್ರಮೆಗೆ ಅವರೇ ಒಳಗಾಗ್ಬಿಟ್ಟಿದ್ದಾರೆ. ಸೊ ಇದು ಒಂದು ರೀತಿ ಅವರನ್ನು ವೈಭವೀಕರಿಸಿ ಈ ಹಿಂದೆ ಈಗಾಗಲೇ ಹೇಳಿದಾಗೆ ಹಿಟ್ಲರಿನ ಒಂದು ಯಾವ ರೀತಿಯಾಗಿ ಅವರು ಹಿಟ್ಲರ್ ಯಾವ ರೀತಿ ಅವರ ಬಗ್ಗೆ ಅವರೇ ಯೋಚನೆ ಮಾಡ್ತಾಯಿದ್ರು, ಅದೇ ಪ್ರಕಾರ ಈಗ ಮೋದಿಯವರು ಕೂಡ ಅದೇ ಥರ ಅವ್ರ ಬಗ್ಗೆ ಅವರೇ ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಮತ್ತು ಬಂದು ಅವ್ರು ಭಾಷಣ ಮಾಡಿ ಭಾಳಷ್ಟು ಕರ್ನಾಟಕದ ಬಗ್ಗೆ, ಬೆಂಗಳೂರಿನ ಬಗ್ಗೆ ಎಲ್ಲ ತೆಗಳಿ ನಮ್ಮ ಒಂದು ಕರ್ನಾಟಕಕ್ಕೆ ಕೆಟ್ಟದಾಗಿ ಮಾತಾಡಿ ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಕರ್ನಾಟಕ ಅವರ ಪ್ರಕಾರ ಎಲ್ಲ ಸಮಸ್ಯೆಗಳಲ್ಲಿ ಇಲ್ಲಿ ಮುಳುಗೋಗಿದೆ, ದಿವಾಳಿಯಾಗೋಗಿದೆ. ಬೆಂಗಳೂರಲ್ಲಿ ನೀರಿನ ಹಾಹಾಕಾರ ಇದೆ. ಏನು ಇವ್ರು ಬರೋದಕ್ಕಿಂತ ಮುಂಚೆ ಇದೇನು ಹೊಸ ಸಮಸ್ಯೆ ಉತ್ಪತ್ತಿ ಆದಂಗೆ ಅವ್ರು ಮಾತಾಡ್ತಾ ಇದ್ದಾರೆ. ಸೊ ಆ ರೀತಿ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ.